ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪ್ಲೆಂಡರ್ ಅಂದರೆ BS6 ಸ್ಪ್ಲೆಂಡರನ್ನು ಸ್ಪೋಕ್ ಟೈಪು ಕನ್ವರ್ಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮತ್ತು ಮೋಜೋ ಡಿಸ್ಕ್ ಪ್ಲೇಟ್, ಈ ಸ್ಪ್ಲೆಂಡರಲ್ಲಿ ಮೋಜೋ ಡಿಸ್ಕ್ ಪ್ಲೇಟನ್ನು ಫಿಟ್ ಮಾಡಿದೆ ಮತ್ತು ಬ್ರೆಂಬೋ ಬ್ರೇಕ್ಸ್ಗಳನ್ನ ಯೂಸ್ ಮಾಡಿದೆ. ಸೊ ಇದನ್ನು ಯಾವ ರೀತಿ ಫಿಟ್ ಮಾಡೋದು ಅಂತ ಡೀಟೇಲಾಗಿ ನೋಡ್ತಾ ಹೋಗೋಣ. ಮತ್ತು ಇದರಲ್ಲಿ ಹೈಟ್ ಕೂಡ ಮಾಡ್ತಾ ಇದ್ದೇವೆ. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇದು ನೋಡಿ ಎಲ್ಲ ಫಿಟ್ಟಿಂಗ್ ಆಗಿದೆ. ನಿಮಗೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹೈಟ್ ನಟ್ಟನ್ನು ನಾವು ಈ ಪ್ಲೇಸಿಗೆ ನಾವು ಫಿಟ್ ಮಾಡಲಿಕ್ಕಿದ್ದೇವೆ. 3 ಇಂಚ್ ಹೈಟ್ ನಟ್ಟನ್ನು ಯೂಸ್ ಮಾಡ್ತೇವೆ. ಜೊತೆಗೆ ಇಲ್ಲಿ ಬ್ರೆಂಬೋದವರ ಬ್ರೇಕ್ ಕಿಟ್ಟನ್ನು ಯೂಸ್ ಮಾಡಿದ್ದೇವೆ. ಇದು ಕಂಪ್ಲೀಟ್ಲಿ ಫೋಲ್ಡೇಬಲ್ ಟೈಪು ಬ್ರೇಕ್ ಲಿವರ್ಸ್ ಆಗಿರುತ್ತೆ, ಸ್ಮಾಲ್ ಕ್ಯಾನ್ ಟೈಪು. ಇಲ್ಲಿ ನಾರ್ಮಲ್ ಕ್ಲಚ್ ಬರುತ್ತೆ, ನಾರ್ಮಲ್ ಕೇಬಲ್ ಅದಕ್ಕೆ ಡೈರೆಕ್ಟ್ ಸೆಟ್ ಆಗುತ್ತೆ, ಕೇಬಲ್ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಇದು ಹೈಡ್ರಾಲಿಕ್ ಬ್ರೇಕ್, ಆಚೆ ನಾರ್ಮಲ್ ಬರುತ್ತೆ. ಜೊತೆಗೆ ಎಕ್ಸ್ಟ್ರಾ ಲೆಂತ್ ಕೇಬಲನ್ನು ಯೂಸ್ ಮಾಡಬೇಕಾಗುತ್ತೆ, ಯಾಕಂತ ಹೇಳಿದರೆ ಹೈಟ್ ಮಾಡ್ತೀವಲ್ಲ ಅದಕ್ಕೆ. ಜೊತೆಗೆ ಡಾಮಿನೋ ಕ್ವಿಕ್ ಥ್ರಟಲನ್ನು ಕೂಡ ಯೂಸ್ ಮಾಡಿದ್ದೇವೆ, ಜೊತೆಗೆ ಶಾರ್ಟ್ ಬಾರು. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಮ್ಯಾಗ್ವಿಲ್ ಬಂದಂಥ ಗಾಡಿ ಆಗಿರುತ್ತೆ. ಇದನ್ನು ನಾವು ಸ್ಪೋಕ್ ವೀಲ್ಗೆ ಕನ್ವರ್ಟ್ ಮಾಡಿ 16 ಇಂಚ್ SD ವೀಲನ್ನು ನಾವಿಲ್ಲಿ ಹಾಕಿದ್ದೇವೆ. ಇದಕ್ಕೆ ಹಬ್ಬನ್ನು ನಾವು ಓಲ್ಡ್ ಪ್ಯಾಷನ್ ಪ್ರೋದ ಓಲ್ಡ್ ಹಬ್ಬನ್ನು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಓಲ್ಡ್ ಮಾಡೆಲ್ ಸ್ಪ್ಲೆಂಡರಿಗೆ ನಾವು ಸ್ಪ್ಲೆಂಡರಿನ ಹಬ್ಬನ್ನು ಯೂಸ್ ಮಾಡ್ಬೋದು. ಅಂದರೆ ಆಲ್ರೆಡಿ ಸ್ಪೋಕ್ ವೀಲಲ್ಲಿ ಬಂದಿರುತ್ತೆ, ಅದಕ್ಕೆ ನಾವು SD ವೀಲನ್ನು ಸೆಟಪ್ ಮಾಡ್ಬೋದು. ಬಟ್ ಇದು ಮ್ಯಾಗ್ವಿಲ್ ಆದ ಕಾರಣ ಇದಕ್ಕೆ ಪ್ಯಾಷನ್ನ ಹಬ್ಬನ್ನು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಯೂರೋ 1 ಸೈಲೆನ್ಸರನ್ನು ಕೂಡ ಫಿಟ್ ಮಾಡಿದೆ, ಗ್ರೈಂಡ್ ಮಾಡಿ ಫಿಟ್ ಮಾಡಲಾಗಿದೆ. ಮತ್ತು ಫ್ರಂಟಿಗೆ ಟ್ವಿಸ್ಟರ್ ಮಡ್ಗಾರ್ಡನ್ನು ಮಾಡಿಫೈ ಮಾಡಲಾಗಿದೆ. ಸೊ ಇದನ್ನು ಮಾಡಿದ್ರಿಂದ ಗಾಡಿಯ ಲುಕ್ ಒಂಥರ ಡಿಫ್ರೆಂಟ್ ಕಾಣುತ್ತೆ. ಇದು ಹೈಟ್ ನಟ್ 3 ಇಂಚ್ ಹೈಟನ್ನು ಮಾಡ್ತಾ ಇದ್ದೇವೆ. ಹೈಟ್ ನಟ್ಟಿಗೆ ಚೆನ್ನಾಗಿ ಈ ಗ್ಯಾಸ್ಕೆಟ್ ಮೇಕರ್ ಗಮ್ ಒಂದು ಗಮ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಫಿಟ್ ಮಾಡಬೇಕು, ಇಲ್ಲಾಂದರೆ ಲೀಕೇಜ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದರೆ ಅದರಲ್ಲಿ ಬರುವಂಥ ಸ್ಟಾಕ್ ಬೋಲ್ಟ್ ಅಲ್ಲ ಅದು, ಬಟ್ ಎಕ್ಸ್ಟ್ರಾ ಹಾಕೋದಲ್ಲ, ಎಷ್ಟಾದರೂ ಅದರಲ್ಲಿ ಲೀಕೇಜ್ ಬರುತ್ತೆ. ಮತ್ತು 2 ಹೊಸ ಓರಿಂಗ್ಸ್ಗಳನ್ನು ಕೂಡ ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಡೈರೆಕ್ಟಾಗಿ ಫಿಟ್ ಮಾಡಿಕೊಂಡು ಅದನ್ನು ಟೈಟ್ ಮಾಡ್ಕೋಬೇಕು. ಸೊ ಟೈಟ್ ಮಾಡಲಿಕ್ಕೆ ಬೇರೆ ಏನು ಮೆಥಡ್ಸ್ ಇರಲ್ಲ ನೋಡಿ. ಈ ರೀತಿಯಾಗಿ ವಯಸ್ಸಿಗೆ ನಾವು ಫಿಟ್ ಮಾಡಿಕೊಂಡು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಿಲ್ಲದ್ರೆ ಇಲ್ಲಿ ನಮ್ಮ ಫೋರ್ಕ್ ಟ್ಯೂಬ್ಗಳಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದರ ಫಿಟ್ಟಿಂಗ್ಸ್ ಎಲ್ಲ ತುಂಬ ಈಸಿ ಇರುತ್ತೆ. ನಾವು ಯಾವ ರೀತಿ ರಿಮೂವ್ ಮಾಡ್ಕೊಂಡಿರ್ತೇವೋ ಅದೇ ರೀತಿ ರೀಫಿಟ್ ಮಾಡಿಕೊಂಡ್ರೆ ಆಯಿತು. ಇದು ಪಲ್ಸರಿನ ಡಿಸ್ಕ್ ಸೆಟಪ್ ಆದ ಕಾರಣ ಅದರಲ್ಲಿ ಟೈಪ್ 1 ಟೈಪ್ 2 ಎರಡು ಬರುತ್ತೆ. ಇದು ಟೈಪ್ 2 ಡಿಸ್ಕ್ ಆಗಿರುತ್ತೆ. ಇದರ ಫೋರ್ಕ್ ಟ್ಯೂಬ್ ಸ್ವಲ್ಪ ಸೈಜಲ್ಲಿ ದಪ್ಪ ಬರ್ತದೆ. ಇದು ಸ್ಪ್ಲೆಂಡರಿಗೆ ಡೈರೆಕ್ಟ್ ಸೆಟ್ ಆಗೋದಿಲ್ಲ. ಇದನ್ನು ಗ್ರೈಂಡಿಂಗ್ ಮೆಥಡಲ್ಲಿ ಫಿಟ್ ಮಾಡಿದ್ದು. ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ಅಂದರೆ ಕಂಪ್ಲೀಟ್ ಡಿಸ್ಕ್ ಸೆಟಪ್ ಪಾರ್ಟ್ 1 ಪಾರ್ಟ್ 2 ಅಂತ 2 ವಿಡಿಯೋ ಇದೆ. ಅದರಲ್ಲಿ ಡಿಸ್ಕ್ ಸೆಟಪ್ ಯಾವ ರೀತಿಯಿಂದ ಬೈಕೆ ಮಾಡ್ಬೋದು ಅಂತ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದರ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ. ಆ ವಿಡಿಯೋವನ್ನು ಒಮ್ಮೆ ನೋಡಿ ನಂತರ ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಇದರಲ್ಲಿ ಕೆಲಸ ಎಲ್ಲ ಆದಮೇಲೆ ಇದನ್ನು ನಿಮಗೆ ಜಸ್ಟ್ ತೋರಿಸ್ತಾ ಹೋಗಿದ್ದೇನೆ ಅಷ್ಟೇ. ಕಸ್ಟಮರ್ ತುಂಬ ಅರ್ಜೆಂಟಲ್ಲಿ ಬಂದರು, ಸೊ ಅರ್ಜೆಂಟ್ ಕೆಲಸ ಮಾಡಿದ್ದೇವೆ. ಕೆಲಸ ಮಾಡುವಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಕೆಲಸ ಮಾಡಿ ಆದಮೇಲೆ ನಾನು ಅದರ ಕ್ಲಿಪ್ಪನ್ನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೇನೆ ಅಷ್ಟೇ. ಫ್ರೆಂಡ್ಸ್, ಇದು ಮಹೇಂದ್ರ ಮೋಜೋ ಎನ್ನೋ ಗಾಡಿಯ ಡಿಸ್ಕ್ ಪ್ಲೇಟ್ ಆಗಿರುತ್ತೆ. ಇದು ಡೈರೆಕ್ಟ್ ಸೂಟೇನಲ್ಲ. ಇಲ್ಲಿ ನಾವು ಪಲ್ಸರಿನ ಹಬ್ಬನ್ನು ಯೂಸ್ ಮಾಡಿದ್ದೇವೆ, ಜೊತೆ ಪಲ್ಸರಿನ ಫೋರ್ಕ್ ಲೆಗ್ಗಳನ್ನು ಯೂಸ್ ಮಾಡಿದ್ದೇವೆ. ಇದನ್ನು ಸೆಟ್ ಹೇಗೆ ಮಾಡಿದ್ದೇವೆ ಅಂತ ಹೇಳಿದರೆ, ಈ ಮೋಜೋ ಡಿಸ್ಕ್ ಪ್ಲೇಟ್ ದೊಡ್ಡದು ಬರೋ ಕಾರಣ ಇದು ಡೈರೆಕ್ಟಾಗಿ ಸೆಟ್ ಆಗಲ್ಲ. ಇಲ್ಲಿ ಒಂದು ಕ್ಯಾಚರ್ ಪ್ಲೇಟನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಮಾಡಿರುವಂಥದ್ದು. ಹೊಸ ಡಿಸ್ಕ್ ಪ್ಲೇಟ್ ಆದ ಕಾರಣ ಡಿಸ್ಕ್ ಪ್ಲೇಟನ್ನು ಕಟ್ ಮಾಡಲಿಕ್ಕೆ ಹೋಗಲಿಲ್ಲ. ಜೊತೆಗೆ ಇಲ್ಲಿ ಅಪಾಚಿಯ ಕ್ಯಾಲಿಪರನ್ನು ಯೂಸ್ ಮಾಡಿದ್ದೇವೆ. ಜೊತೆಗೆ ಇಲ್ಲಿ ಒಂದು ಸ್ಟೇಯನ್ನು ನಾವು ರೆಡಿ ಮಾಡಿದ್ದೇವೆ. ಈ ಸ್ಟೇ ಇಲ್ಲದೇ ಇದ್ದರೆ ಇದನ್ನು ಸೆಟ್ ಮಾಡೋಕ್ಕಾಗಲ್ಲ. ಈ ಪ್ಲೇಟನ್ನು ಹಾಕಿ ನೋಡಿ, ಕ್ಯಾಲಿಪರಲ್ಲಿ ಆಲ್ರೆಡಿ ಒಂದು ಸ್ಟೇ ಬರುತ್ತೆ. ಸೊ ಇದನ್ನು ಅಲ್ಲಿ ಸೆಟ್ ಮಾಡಿದರೆ ಈ ಕ್ಯಾಲಿಪರ್ ಪೊಸಿಷನ್ನಿಗೆ ಈಚೆ ಬರ್ತದೆ. ಸೊ ಅದರಿಂದ ಈ ದೊಡ್ಡ ಪ್ಲೇಟ್ ಹಾಕುವಾಗ ನಾವು ಸಪ್ರೇಟಾಗಿ ಒಂದು ಸ್ಟೇಯನ್ನು ಮಾಡಬೇಕಾಗುತ್ತೆ. ಆ ಕ್ಯಾಲಿಪರನ್ನು ಹೊರಗಡೆ ಪುಷ್ ಮಾಡಿ ಡಿಸ್ಕ್ ಪ್ಲೇಟಿಗೆ ಪ್ಯಾಡ್ಸ್ಗಳು ಡೈರೆಕ್ಟಾಗಿ ಸೀಟ್ ಆಗುವ ಹಾಗೆ ಒಂದು ಸ್ಟೇಯನ್ನು ಅಲ್ಲಿ ರೆಡಿ ಮಾಡಿ ನಾವು ಸೆಟ್ ಮಾಡುವಂಥದ್ದು.
ಸೊ ಇದಿಷ್ಟು ಮಹೇಂದ್ರ ಮೋಜೋ ಡಿಸ್ಪ್ಲೇಟಿನ ಬಗ್ಗೆ ಮಾಹಿತಿಯಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವರ್ಕ್ಗಳಿಗಾಗಿ ಮತ್ತು ಟೂ ವೀಲರ್ನ ರೇರ್ ಸ್ಪೇರ್ ಪಾರ್ಟ್ಸ್ಗಳಿಗಾಗಿ ಇದು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ವರ್ಕೆಲ್ಲ ಫಿನಿಶ್ ಆದಮೇಲೆ ನಮ್ಮ ಬೈಕಿನ ಓನರ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇದು ಬ್ಲ್ಯಾಕ್ ವುಲ್ಫ್ ಅಂತ ಹಾಕಿದ್ದಾರೆ. ಇವರೊಂದು ರೈಡಿಗೆ ಹೋಗಿ ಬಂದರು, ಸಣ್ಣ ರೈಡಿಗೆ ಟೆಸ್ಟ್ ಮಾಡಲಿಕ್ಕೋಸ್ಕರ. ಸೊ ಇವರ ID ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ರೀಲ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ಇವರಿಗೆ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.